ಪ್ರಧಾನವಾಗಿ ಗೌರಿಯಲ್ಲಿ ಸಲ್ಲಿಸುವಂತಹ ಬಾಗಿಣದಲ್ಲಿ ಏನೇನಿರಬೇಕು? ಈ ಗೌರಿ ಬಾಗಿಣ ಅಂತ ಹೇಳಿದ್ರೆ ರೆಡಿ ಸಿಗತ್ತೆ. ಈಗ ಆ ರೀತಿ ರೆಡಿ ಯಾರೋ ಕಟ್ಟಿದ ಬಾಗಿಣವನ್ನ ನಾವು ತರೋದಲ್ಲ. ಎಲ್ಲ ವಸ್ತುಗಳನ್ನು ತಂದು ನಾವು ಸಂಗ್ರಹ ಮಾಡಿ ಆ ಮರವನ್ನು ರೆಡಿ ಮಾಡಬೇಕು. ಆ ಮರದ ಬಾಗಿಣವನ್ನು ಕೊಡಬೇಕಾದ್ರೆ ನಮ್ಮ ಭಾವನೆ ಹೇಗಿರಬೇಕು ಅಂತ ಅಂದರೆ, ನಾವು ಸಾಕ್ಷಾತ್ ಒಬ್ಬ ದೇವತೆಗೆ ಗೌರಿಯನ್ನೇ ಕರೆದು ನಾವು ಕೊಡ್ತಾ ಇದ್ದೀವಿ ಅಂದರೆ ಕೊಡೋದ್ರಲ್ಲಿ ಆನಂದ ಪಡಬೇಕೇ ಹೊರತು ನಾವಿಟ್ಟು ತಿನ್ನೋದ್ರಲ್ಲ. ನಾನು ಹೇಳಿದೆ ನೋಡಿ, ಹಬ್ಬಗಳು ಎಲ್ಲರಿಗೂ ಜೀವನ ಕೊಡುವಂತಹದ್ದು ಅಲ್ವಾ. ಹಬ್ಬಗಳು ಅನ್ನೋದು ಎಲ್ಲರ ಜೊತೆಗೆ ನಡೆಯುವಂತಹದ್ದು, ಎಲ್ಲರ ಏಕೀಕರಣ ಮಾಡುವಂಥದ್ದು. ಗೌರಿ ಹಬ್ಬವನ್ನು ನಾವು ಮಾಡಲಿಕ್ಕೆ ಮಾಡಿದಂತಹ ತಯಾರಿಗಳು ಹೇಗಿರಬೇಕು? ಪ್ರಧಾನವಾಗಿ ಗೌರಿಯಲ್ಲಿ ಸಲ್ಲಿಸುವಂತಹ ಬಾಗಿಣದಲ್ಲಿ ಏನೇನಿರಬೇಕು? ಮುಖ್ಯವಾದ ಅಂಶಗಳು. ಗೌರಿ ಬಾಗಿಣವನ್ನು ಮಾಡುವಂತಹ ವಿಧಾನ, ಗೌರಿ ಬಾಗಿಣವನ್ನು ಯಾವ ರೀತಿ ತಯಾರು ಮಾಡಬೇಕು, ಎಷ್ಟು ಬಾಗಿಣ ಮಾಡಬೇಕು, ಇದನ್ನೆಲ್ಲ ನಾವು ತಿಳ್ಕೊಬೇಕು. ಗೌರಿಯನ್ನು ಮಾಡಬೇಕಾದ್ರೆ ಈ ಗೌರಿ ಬಾಗಿಣ ಅಂತ ಹೇಳಿದ್ರೆ ರೆಡಿ ಸಿಗತ್ತೆ. ಈಗ ಆ ರೀತಿ ರೆಡಿ ಯಾರೋ ಕಟ್ಟಿದ ಬಾಗಿಣವನ್ನು ನಾವು ತರೋದಲ್ಲ. ಎಲ್ಲ ವಸ್ತುಗಳನ್ನು ತಂದು ನಾವು ಸಂಗ್ರಹ ಮಾಡಿ ಆ ಮರವನ್ನು ರೆಡಿ ಮಾಡಬೇಕು. ಹೇಗೆ ಗೌರಿ ಬಾಗಿಣವನ್ನು ಯಾವ ರೀತಿ ತಯಾರು ಮಾಡಬೇಕು ತಿಳ್ಕೊಳ್ಳೋಣ. ಗೌರಿ ಬಾಗಿಣವನ್ನು ಮರದಿಂದ ಮಾಡಿದಂತಹ ಬಾಗಿಣಗಳು, ಬಿದಿರಿನ ಮರವನ್ನು ಜೋಡಿಸಿ ಮಾಡಿದಂಥದ್ದು. ನಾನು ಹೇಳಿದೆ ನೋಡಿ, ಹಬ್ಬಗಳು ಎಲ್ಲರಿಗೂ ಜೀವನ ಕೊಡುವಂತಹದ್ದು. ಗೌರಿ ಹಬ್ಬ ಬಂತು ಅಂದರೆ ಆ ರೀತಿ ಬಿದಿರಿನ ಕೆಲಸ ಮಾಡೋರಿಗೆಲ್ಲ ಅವ್ರಿಗೊಂದು ಜೀವನ ಆಗಬೇಕಲ್ವಾ. ನಾವು ಯಾವುದೋ ಪ್ಲಾಸ್ಟಿಕ್ ಬುಟ್ಟಿಲಿ ಕೊಟ್ಬಿಟ್ರೆ, ಸ್ಟೀಲ್ ತಟ್ಟೆಲಿ ಕೊಟ್ಬಿಟ್ರೆ ಅವ್ರ ಜೀವನ ಹೇಗಾಗಬೇಕು ಅಲ್ವಾ. ಹಬ್ಬಗಳು ಅನ್ನೋದು ಎಲ್ಲರ ಜೊತೆಗೆ ನಡೆಯುವಂತಹದ್ದು, ಎಲ್ಲರ ಏಕೀಕರಣ ಮಾಡುವಂಥದ್ದು. ಈ ಗೌರಿ ಹಬ್ಬದ ದಿನ ಮರದ ಬಾಗಿಣದ ವಿಶೇಷ ಏನು ಅಂದರೆ, ಬಿದಿರು ಹುಟ್ಟಿದಾಗ್ಲೂ ಬೇಕು, ಸತ್ತಾಗೂ ಬೇಕು. ಆದಿಯಿಂದ ಅಂತ್ಯದ ತನಕ ಆ ಬಿದಿರು ನಮ್ಮ ಜೊತೆ ಇರುತ್ತೆ. ಆ ಬಿದಿರಿಗೆ ನಾವು ನೆನೆಯುವಂತಹ ಕಾಲ. ಗೌರಿಗೆ ನಾವು ಬಿದಿರಿಂದ ಬಾಗಿಣವನ್ನು ಕೊಡಬೇಕು. ಆ ಬಿದಿರು ಬಾಗಿಣ ಮಾತ್ರ ಹೇಳಿರುವಂಥದ್ದು ಬಿಟ್ಟರೆ ಇನ್ಯಾವುದೇ ರೀತಿ ವಾಯನಗಳನ್ನು ಹೇಳಿಲ್ಲ. ಬಿದಿರಿಂದ ಮಾಡಿದಂತಹ ಮರದ ಬಾಗಿಣವನ್ನು ತಂದು ಅದನ್ನು ನೀರಲ್ಲಿ, ಶುದ್ಧವಾದ ನೀರಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸಿ, ಆ ಗೌರಿ ಬಾಗಿಣವನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಅದು ಮೆತ್ತಗಿರಬಾರ್ದು. ಅದು ನೀಟಾಗಿ ಒಣಗಿದ ಮೇಲೆ ಅದಕ್ಕೆ ಅರಿಶಿನ, ಒಳ್ಳೆ ಶುದ್ಧವಾದ ಅರಿಶಿನವನ್ನು ತಂದು ಅದಕ್ಕೆ ಲೇಪನ ಮಾಡಿ, ಕೆಳಗಿನ ಧಾನ್ಯವನ್ನು ತುಂಬಿರುವಂತಹ ಮರವನ್ನು ಪುರುಷ ಅಂತ ನಾವು ಅಂತೀವಿ. ಪುರುಷ ಬಾಗಿಣ. ಅದು ಆ ಬಾಗಿಣ ಹೇಗಿರತ್ತೆ ಅಂದರೆ ಮುಂದಕ್ಕೆ ಮುಖ ಮಾಡಿರತ್ತೆ. ಆ ಬಾಗಿಣದಲ್ಲಿ ಎಲ್ಲ ದವಸ ಧಾನ್ಯಗಳು, ಪ್ರಧಾನವಾಗಿ ಯಾವ ಧಾನ್ಯಗಳನ್ನು ಇಡಬೇಕು, ಯಾವ ರೀತಿಯಾದ ವಸ್ತುಗಳನ್ನ ಅದರಲ್ಲಿ ಇಡಬೇಕು ಅಂತ ನಾನು ಇವಾಗ ಹೇಳ್ತೀನಿ. ಇದನ್ನು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಏನು ಅಂತ ಅಂದರೆ, ಮೊದಲು ಅಕ್ಕಿ, ಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಬೆಲ್ಲ, ಹೆಸರು ಕಾಳು, ಕೊಬ್ಬರಿ, ಆಮೇಲೆ ಬಳೆ ಬಿಚ್ಚೋಲೆ ಅಂತ ಹೇಳ್ತೀವಲ್ಲ, ಆ ಬಳೆ ಬಿಚ್ಚೋಲೆ ಒಂದು ಪ್ಯಾಕೆಟು. ಬಳೆ ಬಿಚ್ಚೋಲೆ ಪ್ಯಾಕೆಟ್ ಇಲ್ಲ, ನಾವು ಇನ್ನೂ ಚೆನ್ನಾಗಿಡ್ತೀವಿ ಅಂದರೆ ಒಳ್ಳೆ ಬಾಚಣಿಕೆ, ಎಣ್ಣೆ, ಮತ್ತು ಮುತ್ತೈದೆಗೆ ಬೇಕಾಗಿರುವಂತಹ ಅವ್ರಿಗೆ ಕೊಡ್ಬೇಕು, ನೀವೇನು ಕೊಡಬೇಕು ಅಂದ್ಕೊಂಡಿರೋ ಆ ವಸ್ತುಗಳು, ಇದು ಎಲ್ಲವುದು ಸೇರಿಸ್ಬಿಟ್ಟು ಮುಂದ್ಗಡೆ ಮರದ ಮುಂದಿನ ಭಾಗ ಏನಿರುತ್ತೆ ಆ ಜಾಗದಲ್ಲಿ ಹುರಿಗಡ್ಲೆಯನ್ನು ಬೆಲ್ದಚ್ಚನ್ನು ತುಂಬಬೇಕು. ತುಂಬಿಟ್ಟು ಆ ಮರದಲ್ಲಿ ಈ ಬಳೆ ಬಿಚ್ಚೋಲೆ ಪ್ಯಾಕೆಟ್ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಯಥಾಶಕ್ತಿ ನಾವು ಏನು ಕೊಡಬೇಕು ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ಇಟ್ಟು ನಾವೆಲ್ಲ ತೋರಿಸ್ಕೊಂಡು ಕೊಟ್ಟರೆ ಅದು ಅಹಂಕಾರದ ಸಂಕೇತ ಅನ್ನುವಂಥ ಕಾರಣದಿಂದ ಋಷಿಗಳೇನು ಮಾಡಿದ್ರು, ಮುಚ್ಚಿ ಕೊಡುವಂಥದ್ದು. ತಗೊಳ್ಳೋನಿಗೂ ಮುಜುಗರ ಆಗಬಾರ್ದು, ಕೊಡೋನಿಗೂ ಅಹಂಕಾರ ಬರಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಮುಚ್ಚಿ, ಮೇಲಿನ ಮರ ಏನಿರುತ್ತೆ, ಮುಚ್ಚೋ ಮರ ಏನಿರುತ್ತೆ ಆ ಮರಕ್ಕೆ ಒಂದು ಕಂಕಣ ಕಟ್ಟಬೇಕು. ಅರಿಶಿನ ಬೇರು ತಂದು, ಶುದ್ಧವಾದ ಅರಿಶಿನ ಬೇರು. ಆ ಅರಿಶಿನ ಬೇರು ಎಲ್ಲೂ ಭಿನ್ನ ಆಗಿರಬಾರ್ದು, ಮುರಿದಿರಬಾರ್ದು. ಅದಕ್ಕೆ ಮಕ್ಕಳಿರೋ ಅರಿಶಿನ ಬೇರು ಅಂತ ಹೇಳ್ತಾರೆ. ಭಿನ್ನ ಆಗದೆ ಇರೋ ಅರಿಶಿನ ಬೇರಿಗೆ ಈ ಥರ ಎಲ್ಲ ಸೈಡಲ್ಲೆಲ್ಲ ಚಿಕ್ಕ ಚಿಕ್ಕ ಬೇರುಗಳು ಬಂದಿರುತ್ತೆ. ಆ ಥರ ಅರಿಶಿನ ಬೇರನ್ನು ತಂದು ಅದನ್ನು ಶುದ್ಧವಾದ ಹಸಿ ದಾರದಲ್ಲಿ ಕಟ್ಟಿ ಆ ಬಾಗಣಕ್ಕೂ ಅದನ್ನು ಕಟ್ಟಿರಬೇಕು. ಮೇಲ್ ಮುಚ್ಚುವಂತಹ ಬಾಗಣ ಏನಿದೆ ಅದು ಸ್ತ್ರೀ ಬಾಗಣ ಅಂತ ಹೇಳಿದ್ನಲ್ಲ, ಆ ಸ್ತ್ರೀ ಸಂಕೇತವಾದ ಬಾಗಣಕ್ಕೆ ಆ ಅರಿಶಿನ ಬೇರನ್ನ ನಾವು ಕಟ್ಟಬೇಕಾದ್ರೆ 16 ಗಂಟೆಗಳನ್ನ ಹಾಕ್ಬೇಕು. ಅದಕ್ಕೂ ನಾವು ಹೆಂಗೆ ಕೈ ಕಟ್ಕೊಳ್ಳೋ ಕಂಕಣಕ್ಕೆ, ಗೌರಿಗೆ ಹಾಕೋ ದಾರಕ್ಕೆ ಎಲ್ಲ 16 ಹಾಕಿರ್ತೀವಿ ಸಂಖ್ಯೆ, ಆ ರೀತಿಯಾಗಿ ಇದಕ್ಕೆ 18 ಬಾಗಣ ಕಟ್ಟುವಂತಹ ದಾರಕ್ಕೆ 18 ಗಂಟೆಗಳನ್ನು ಹಾಕಿರಬೇಕು. ಆ ರೀತಿಯಾಗಿ ಅದನ್ನು ಆ ಮರದ ಬಾಗಣಕ್ಕೆ ಸುತ್ತಲೂ ಕಟ್ಟಿ ಅದರೊಳಗೆ ಈ ನಾ ಹೇಳಿದಂತಹ ಎಲ್ಲ ವಸ್ತುಗಳನ್ನು ತುಂಬಿಬಿಟ್ಟು
ಅದನ್ನು ಇನ್ನೊಂದು ಮರದಿಂದ ಮುಚ್ಚಿ ಅದನ್ನು ನೀವು ನಿಮಗೆ ಇಷ್ಟವಾದಂತಹ ಸುಮಂಗಲಿ ಕನ್ಯೆಗೆ ಸುವಾಸಿನಿಯರನ್ನು ಕರೆದು ಅವರಿಗೆ ಎಲ್ಲ ರೀತಿಯಾದ ಆಧಾರಗಳನ್ನ, ಕೆಲವೊಬ್ಬರು ಸೀರೆ ಎಲ್ಲ ಕೊಡುವಂಥವ್ರು ಅದನ್ನೂ ಸಹ ತುಂಬ ಅನುಕೂಲಸ್ಥರು ಅದನ್ನೂ ಸಹ ಮಾಡ್ಬೋದು. ಸೀರೆ ಎಲ್ಲ ಕೊಟ್ಟು ಬಳೆ ಎಲ್ಲ ಕೊಟ್ಟು ಅವರನ್ನು ಸರ್ವಾಲಂಕಾರ ಶೋಭಿತರನ್ನಾಗಿ ಮಾಡಿ ಆಮೇಲೆ ಅವರಿಗೆ ಮರದ ಬಾಗಿಣವನ್ನು ಕೊಡುವಂಥದ್ದು. ಆ ಮರದ ಬಾಗಿಣವನ್ನು ಕೊಡಬೇಕಾದ್ರೆ ನಮ್ಮ ಭಾವನೆ ಹೇಗಿರಬೇಕು ಅಂತ ಅಂದರೆ, ನಾವು ಸಾಕ್ಷಾತ್ ಒಬ್ಬ ದೇವತೆಗೆ ಗೌರಿಯನ್ನೇ ಕರೆದು ನಾವು ಕೊಡ್ತಾ ಇದ್ದೀವಿ ಅಂದರೆ ಕೊಡೋದ್ರಲ್ಲಿ ಆನಂದ ಪಡಬೇಕೇ ಹೊರತು ನಾವಿಟ್ಟು ತಿನ್ನೋದ್ರಲ್ಲ, ನಾವು ಸಾಕ್ಷಾತ್ ಒಬ್ಬ ಸುಮಂಗಲಿಗೆ ಕೊಡ್ತಾ ಇದ್ದೀವಿ ಅಂತ ನಾವು ಭಾವನೆ ಮಾಡಿ ಕೊಡಬೇಕು. ಅವ್ರೇನಾದರೂ ಹಬ್ಬ ಏನಾದರೂ ನೋಡಿ, ಇದನ್ನ ನಾವು ಯಾವ ರೀತಿ ಮಾಡ್ಬೋದು? ಎಷ್ಟೋ ಜನರ ಮನೆಯಲ್ಲಿ ಹಬ್ಬದಲ್ಲಿ 1 ವರ್ಷ ಆಗಿರತ್ತೆ, ಯಾರೋ ಮನೇಲಿ ತೀರೋಗಿರ್ತಾರೆ, ಅವ್ರ ಮನೇಲಿ ಹಬ್ಬ ಇರಲ್ಲ, ಅಂಥವ್ರನ್ನ ಕರೀರಿ, ಅವ್ರಿಗೆ ಬಾಗಿಣ ಕೊಡಿ, ಅವ್ರಿಗೆ ಖುಷಿ ಆಗಲ್ವಾ? ನೋಡಿ, ನಮ್ಮ ಮನೇಲಿ ಹಬ್ಬ ಇರಲಿಲ್ಲ, ನಮ್ಗೆ ಅವ್ರ ಮನೇಲಿ ಹಬ್ಬ ಆಯಿತು ಅಂತ ಒಂದು ಖುಷಿ ಇರುತ್ತೆ ಅವ್ರಿಗೂ. ಆ ರೀತಿಯಾಗಿ ನಾವು ಒಬ್ಬರನ್ನ ಯಾವ ರೀತಿ ರಂಜಿಸ್ಬೋದು, ನಾವು ಯಾವ ರೀತಿ ಸಮಾಜದಲ್ಲಿ ಚೆನ್ನಾಗಿರ್ಬೋದು ಅನ್ನುವಂಥ ವಿಚಾರವನ್ನು ಮಾಡಿಕೊಂಡು ಆ ರೀತಿಯಾಗಿ ಬಾಗಿಣವನ್ನು ಒಳ್ಳೆ ಮುತ್ತೈದೆಯನ್ನು ನೋಡಿ ಅವರಿಗೆ ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡ್ಕೋಬೇಕು, ಅವರಿಗೆ ಊಟವನ್ನು ಹಾಕಬೇಕು. ಅವರು ದಂಪತಿ ಸಹಿತರಾಗಿ ಬಂದರೆ ಇನ್ನೂ ಒಳ್ಳೆಯದು. ಗೌರಿ ವಾಯನದಾನವನ್ನು ಆ ವ್ಯಕ್ತಿಗೆ ಕೊಟ್ಟು, ಗೌರಿ ವಾಯನವನ್ನು ಅಂದರೆ ಗೌರಿ ಪೂಜೆಯಲ್ಲಿ ಒಂದು ವಾಯನದಾನ ಅಂತ ಬರುತ್ತೆ. ಅದನ್ನು ಹೇಗೆ ಸಿದ್ಧ ಮಾಡ್ಕೋಬೇಕು ಅಂದರೆ, ಒಂದು ತಟ್ಟೆಯಲ್ಲಿ 1 ಸೇರಷ್ಟು ಅಕ್ಕಿಯನ್ನು ಹಾಕಿ 2 ತೆಂಗಿನಕಾಯಿ, ವಿಳೆದೆಲೆ, ದಕ್ಷಿಣೆ, ವಸ್ತ್ರ ಮತ್ತು ಗೌರಿಗೆ ನೈವೇದ್ಯ ಇಟ್ಟಂತಹ ಹೋಳಿಗೆ, ಇದಿಷ್ಟನ್ನು ಅದನ್ನು ಆ ವ್ಯಕ್ತಿಗೆ ಕೊಟ್ಟು ನಮಸ್ಕಾರ ಮಾಡಿ ಆ ಬ್ರಾಹ್ಮಣ ದಂಪತಿಗಳ ಹತ್ರ ಆಶೀರ್ವಾದ ತಗೋಬೇಕು. ಯಾವ ರೀತಿಯಾದ ಆಶೀರ್ವಾದ ತಗೋಬೇಕು ಅಂದರೆ, ನಮ್ಮ ಮನಸ್ಸಿನಲ್ಲಿ ಯಾವ ಕಾಮನೆ ಇದೆ ಅದು ಈಡೇರಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಮಾಡಿ ಅವ್ರ ಹತ್ರ ಆಶೀರ್ವಾದ. ಇದು ದಾನ. ನಾವು ಏನೇ ಮಾಡಿದ್ರು ದಾನ ಪ್ರಕ್ರಿಯೆ. ಅಗ್ನಿಯಲ್ಲಿ ನಾವು ಒಂದು ಆಹುತಿ ಹಾಕಿದ್ರು ಅದು ದಾನ. ದೇವತೆಗಳಿಗೂ ಮನುಷ್ಯ ದಾನ ಕೊಡ್ತಾನೆ ನೋಡಿ. ಅಂದರೆ ದಾನ ಕೊಡುವಂತಹದ್ದು ಅದು ದೊಡ್ಡಿಸ್ಕೆ ಅಲ್ಲ, ಕರ್ತವ್ಯ. ದಾನ ಕೊಡುವಂಥದ್ದು ಕರ್ತವ್ಯ. ಅದರಿಂದಾಗಿ ಈ ರೀತಿಯಾಗಿ ಆ ಗೌರಿ ಹಬ್ಬದಲ್ಲಿ ಮರದ ಬಾಗಿಣವನ್ನು ಸಿದ್ಧ ಮಾಡಿ, ಈ ಸ್ಟೀಲ್ ತಟ್ಟೆ ಆಗಿರ್ಬೋದು, ಅದೇನೇನೋ ಇವಾಗ ಶೋ ಎಲ್ಲ ಬಂದಿದೆ, ಅದೆಲ್ಲ ಅಲ್ಲ, ಮರದ ಬಾಗಿಣ ತಯಾರು ಮಾಡ್ಕೊಳ್ಳಿ. ಗೊತ್ತಿಲ್ವಾ? ನಿಮ್ಮ ಹತ್ರ ತಿಳಿದವ್ರ ಹತ್ರ ಕೇಳ್ಕೊಳ್ಳಿ. ಯಾಕೆಂದರೆ ಈಗಿನ ಕಾಲದಲ್ಲೇನು ಅಷ್ಟು ನಾವು ಆಧುನಿಕತೆಗೆ ನಾವೇ ಇನ್ನೂ ಏನು ಇಳಿದಿಲ್ಲ. ಯಾಕೆಂದ್ರೆ ತುಂಬ ಜನಕ್ಕೆ ಗೊತ್ತಿದೆ ಮರದ ಬಾಗಿಣ ಹೇಗೆ ಕಟ್ಟೋದು, ಏನು ಮಾಡೋದು ಗೊತ್ತಿಲ್ವಾ? ಗೊತ್ತಿರೋರ ಜೊತೆ ಕುತ್ಕೊಂಡು ಮಾಡಿ, ಅವಾಗ ನಿಮ್ಗೆ ಅದರ ಅಭ್ಯಾಸ ಆಗತ್ತೆ. ಮಾಡಿಬಿಟ್ಟು ಈ ರೀತಿಯಾಗಿ ಗೌರಿಯನ್ನು ಪೂಜೆ ಮಾಡಬೇಕು. ಆ ಮರದ ಬಾಗಿಣವನ್ನು ಈ ರೀತಿಯಾಗಿ ತಯಾರು ಮಾಡಬೇಕು. ಈಗ ಮರದ ಬಾಗಿಣದ ವಿಚಾರ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಈ ಮರದ ಬಾಗಿಣವನ್ನು ಕೊಡೋಕ್ಕೂ ಮುಂಚೆಯೂ ಸಹ ಆ ಮರದ ಬಾಗಿಣಕ್ಕೆ ನಾನು ಹೇಗೆ ಅರಿಶಿನ ಹಾಕಿ ಲೇಪನ ಮಾಡಿರಬೇಕು ಅಂತ ಹೇಳಿದ್ರೆ, ನೀವು ಕೊಡುವಂತಹ ಮುತ್ತೈದೆಗೂ ಸಹ ಅವ್ರ ಮನೆಗೆ ಬಂದಾಗ ಅವ್ರ ಕೈಕಾಲು ತೊಳೆದಾಗ ಅವ್ರಿಗೂ ಸಹ ನೀವು ಅರಿಶಿನವನ್ನೆಲ್ಲ ಹಾಕಿ ಅವರಿಗೆ ಬೇಕಾದಂತಹ ಭೂಷಣಗಳನ್ನು ಕೊಟ್ಟು, ಹೂವೆಲ್ಲ ಕೊಟ್ಟು, ಮಾಮೂಲಿಯಾಗಿ ಅರಿಶಿನ ಕುಂಕುಮ ಕೊಡುವಂತಹ ಏನು ಪದ್ಧತಿ ಇದೆ ನಮ್ಮ ಕರ್ನಾಟಕದಲ್ಲಿ, ಆ ರೀತಿಯಾಗಿ ಎಲ್ಲ ರೀತಿಯಾದ ಅವರಿಗೆ ಬಂದಂತಹ ಒಂದು ಉಪಚಾರಗಳನ್ನು ಕೊಟ್ಟು ನಂತರ ಮರದ ಬಾಗಿಣವನ್ನು ಕೊಟ್ಟು ಆಶೀರ್ವಾದ ತಗೋಬೇಕು. ಇನ್ನು ಕೆಲವೊಬ್ಬರು ಮನೆಯಲ್ಲಿ ಬಂದಂತಹ ಮುತ್ತೈದೆ ಕೈಯಲ್ಲಿ ಗೌರಿ ದಾರವನ್ನು ಕಟ್ಟಿಸ್ಕೊಳ್ಳೋಂತಹ ವಿಧಾನವೂ ಇದೆ. ಅದನ್ನು ಕಟ್ಟಿಸ್ಕೊಂಡ್ಮೇಲೆ ಬಾಗಿಣ ಕೊಡ್ತಾರೆ. ಅದು ಏನು ತಪ್ಪಿಲ್ಲ. ಅದು ಒಬ್ಬರೊಬ್ಬರ ಮನೆ ಸಂಪ್ರದಾಯ ಒಂದೊಂದು ರೀತಿಯಾಗಿ, ಆ ರೀತಿಯಾಗೂ ಸಹ ನೀವು ಮಾಡ್ಬೋದು. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಬಾಗಿಣ ಇಸ್ಕೊಂಡ್ಮೇಲೆ, ಬಾಗಿಣ ಕೊಟ್ಟ ಮೇಲೆ ಗೌರಿಗೆ ಆರತಿ ಮಾಡಬೇಕು. ಈಗ ಬಾಗಿಣದ ಸಂಖ್ಯೆಗಳು ಎಷ್ಟು? ಇವಾಗ ಒಬ್ಬರ ಮನೇಲಿ 2 ಇಟ್ಟಿರ್ತಾರೆ, ಒಬ್ಬರ ಮನೇಲಿ 5 ಇಟ್ಟಿರ್ತಾರೆ. ನಾವು ಎಷ್ಟು ಇಡ್ಬೇಕು ಸ್ವಾಮಿ ಅಂತ. ಮರದ ಬಾಗಿಣದ ಸಂಖ್ಯೆ ಬಂದು 2. ಒಂದು ಗೌರಿ ಕೊಟ್ಬಿಡ್ತೀರ. ಆ ಗೌರಿ ಕೊಟ್ಟಿದ್ದ ಬಾಗಿಣ ನಿಮ್ಮ ಮನೆಯಲ್ಲೇ ಇಟ್ಕೊಂಡಿರ್ತೀರ. ತವರಿಂದ ತಾಯಿ ಬಂದರೆ ಅದನ್ನು ಕೊಡ್ಬೋದು. ಆ ಗೌರಿ ಕೊಟ್ಟಿದ್ದ ಬಾಗಿಣವನ್ನೇ ನಿಮ್ಮ ತಾಯಿಗೆ ಕೊಡ್ಬೋದು. ಅಥವಾ ನಿಮ್ಮ ಮನೆಗೆ ಬೇರೆಯವ್ರು ಯಾರಾದರೂ ಬಾಗಿಣ ಕೊಟ್ಟರು ಅಂದರೆ ಗೌರಿಗೆ ಇಟ್ಟಿದ್ದ ಬಾಗಿಣನೂ ನೀವು ಬೇರೆಯವ್ರಿಗೆ ಕರೆದು ಕೊಡ್ಬೋದು. ಒಂದು ಬಾಗಿಣ ಗೌರಿ ಹತ್ರ ಇರಬೇಕು, ಅದನ್ನ ಮನೆ ಬಾಗಿಣ ಅಂತ. ಗೌರಿಗೆ ಇನ್ನೊಂದು ಬಾಗಿಣ ಕೊಟ್ಟಿರ್ತೀರಾ, ನಿಮ್ಗೆ ಯಾರಾದರೂ ಬೇರೆಯವ್ರು ಕರೆದು ನಿಮಗೆ ಬಾಗಿಣ ಕೊಡ್ತಾರಲ್ಲ, ಅವಾಗ ನೀವು ಈ ಬಾಗಿಣವನ್ನು, ಗೌರಿಗಿಟ್ಟಂತಹ ಬಾಗಿಣವನ್ನು ಸಹ ಬೇರೆ ಮುತ್ತೈದೆಯರನ್ನ ಕರೆದು ಕೊಡಬಹುದು. ನಿಮ್ಗೇನಾದರೂ ಅಂದರೆ ದಾನ ಮಾಡೋ ಮನಸ್ಸು ಬೆಳೆಸ್ಕೊಳ್ಳಿ ಅಂತ ಈ ವಿಚಾರ ಹಾಕಿದ್ದಾರೆ. ಗೌರಿಗೊಂದು ಬಾಗಿಣ, ಮುತ್ತೈದೆಗೊಂದು ಬಾಗಿಣ ಅಂತ 2 ಬಾಗಿಣವನ್ನು ಎಲ್ಲರ ಮನೆಯಲ್ಲೂ ಮ್ಯಾಂಡೇಟ್ರಿಯಾಗಿ ಮಾಡ್ತಾರೆ, ಕಟ್ಟಲೇಬೇಕು. ಒಂದು ಬಾಗಿಣ ಇಡುವಂಥ ಪದ್ಧತಿ ಇಲ್ಲ, 2 ಬಾಗಿಣ ಮಾಡ್ತಾರೆ. ಇದಿಲ್ಲದೆ ಇದ್ದರೆ ಏನಾದರೂ 2 ಬಾಗಿಣವು ಇಲ್ಲದೆ ಇರೋ ಮನೆ ಇದ್ದರೆ ಅವ್ರು ಬರೀ ಗೌರಿ ಪೂಜೆಯನ್ನು ಮಾಡಿ ಬರೀ ದಾರ ಕಟ್ಕೊಂಡು ಮುಗಿಸ್ಬೋದು. ಯಾರಾದರೂ ಒಂದು ಇಬ್ಬರನ್ನ ಕರೆದು ಅವ್ರಿಗೆ ಊಟ ಹಾಕೋದು, ಆ ರೀತಿ ಏನಾದರೂ ಮಾಡ್ಬೋದು. ಆದರೆ ಬಾಗಿಣ ವ್ರತ ಅಂತ ಆಚರಣೆ ಮಾಡೋರು 2 ಬಾಗಿಣವನ್ನು ಮಾಡಲೇಬೇಕು. ಅದರಲ್ಲಿ ಸೀರೆ ಇಡುವಂಥದ್ದು ಅದೆಲ್ಲ, ಅದರಲ್ಲಿ ಹೆಚ್ಚಿನ ವಸ್ತುಗಳು ಇಡುವಂಥದ್ದು ನಿಮಗೆ ಬಿಟ್ಟಿದ್ದು. ಆದರೆ ನಾನು ಮೊದಲೇನು ಹೇಳಿದೆ, ಅಷ್ಟು ವಸ್ತುಗಳನ್ನು ಮಾತ್ರ ಇಡಲೇಬೇಕು ಮತ್ತು ಅವ್ರಿಗೆ ಕೊಡಲೇಬೇಕು. ಈ ಬಾಗಿಣವನ್ನು ಕೊಟ್ಟಂತಹ ಸಂಖ್ಯೆ 2, ಮೊದಲನೇದು 2, ಆಮೇಲೆ 5.
ಇನ್ನೂ ಜಾಸ್ತಿ ವೃದ್ಧಿ ಮಾಡೋರು 5 ಕೊಡ್ತಾರೆ. ನಾವಿನ್ನೂ ಜಾಸ್ತಿ ಮಾಡ್ತೀವಿ ಅನ್ನೋರು 15, 16 ಇಷ್ಟು ಸಂಖ್ಯೆ ತನಕನೂ ಬಾಗಿಣಗಳನ್ನು ಕೊಡುವಂಥ ಸಂಪ್ರದಾಯ ನಮ್ಮ ದೇಶದಲ್ಲಿದೆ. ಮತ್ತು ಆ ರೀತಿಯಾಗಿ ಕೊಡ್ಬೋದು. ಇದೇ ಸಂಪ್ರದಾಯ. ಗೌರಿ ಬಾಗಿಣ ಕೊಟ್ಟ ಮೇಲೆ ಗೌರಿಗೆ ನಿಮಗೆ ಬರುವಂಥ ಹಾಡುಗಳು ಪ್ರಧಾನವಾಗಿ ಎಲ್ಲರೂ ಸಂಪ್ರದಾಯದ ಹಾಡುಗಳನ್ನ ಕಲಿಬೇಕು. ಹಿಂದಿನ ಕಾಲದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಸಂಪ್ರದಾಯದ ಹಾಡುಗಳಿಗೆ ಒಂದು ಪುಸ್ತಕವನ್ನು ಮಾಡಿದರು. ಮೈಸೂರು ಅರಮನೆಯಲ್ಲಿ ಸಂಪ್ರದಾಯದ ಹಾಡುಗಳು ಹಾಡಲಿಕ್ಕೆ ಅಂತಲೇ, ಆ ಹಾಡುಗಳ ರಚನೆ ಮಾಡಲಿಕ್ಕೆ ಅಂತಲೇ ವಿದ್ವಾಂಸರುಗಳನ್ನು ನೇಮಕ ಮಾಡಿಕೊಂಡಿದ್ರು. ಆ ರೀತಿಯಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲ ಆಗಿರ್ಬೋದು, ಚಾಮರಾಜ ಒಡೆಯರ್ ಕಾಲ ಆಗಿರ್ಬೋದು, ಈ ರೀತಿಯಾದ ಸಂಪ್ರದಾಯ, ಸಂಚಿಯ ಹೊನ್ನಮ್ಮ ಆಗಿರ್ಬೋದು, ಎಷ್ಟು ರೀತಿ ಒಳ್ಳೊಳ್ಳೆ ಸಂಪ್ರದಾಯದ ಹಾಡುಗಳು ಇವರೆಲ್ಲ ರಚನೆ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಕಲ್ತ್ಬಿಟ್ಟು ಆ ಸಂಪ್ರದಾಯದ ಹಾಡುಗಳನ್ನು ಹಾಡಿ ಬೆಳೆಸಿ ನಮ್ಮ ಕನ್ನಡದ ಸಂಸ್ಕೃತಿ, ನಮ್ಮ ಕರ್ನಾಟಕದ ಸಂಸ್ಕೃತಿ, ಗೌರಿ ಎಲ್ಲಿಗೆ ಬರ್ತಾಳೋ ಇಲ್ವೋ, ಕರ್ನಾಟಕಕ್ಕೆ ಮಾತ್ರ ತವ್ರ ಮನೆಗೆ ಬಂದಂಗೆ ಬರ್ತಾಳಲ್ವಾ, ನಾವೆಲ್ಲರೂ ಗೌರಿಯನ್ನು ಆದರದಿಂದ ಪೂಜೆಯನ್ನು ಮಾಡಿ ಗೌರಿಗೆ ಮೊದಲನೇ ಬಾಗಿಣವನ್ನು ಕೊಟ್ಟು 2ನೇ ಬಾಗಿಣ ಮುತ್ತೈದೆಯರಿಗೆ ಕೊಡುವಂತಹ ವಿಧಾನ ನಮ್ಮಲ್ಲಿದೆ.